ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋದು ಎರಟಿಗೆ ಟ್ಯಾಂಕರ್ ತೊಗೊಂಡು ಹೋಗ್ತಾ ಇದೀವಿ. ನಾನು ಮತ್ತೆ ಪವನ ಹೋಗ್ಬೇಕಾದ್ರೆ ಹೊಟ್ಟೆ ಸಿತ್ತು ಅಂದ್ಬಿಟ್ಟು ಸೈಡ್ಗೆ ಹೋಗ್ತು. ಪವನ ಅಲ್ಲೇ ಊಟ ಮಾಡಿದ. ನಾನು ಮಾತ್ರ ಊಟ ಮಾಡಿರಲಿಲ್ಲ. ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಾಶ ಮಾಡೋಣ ಅಂತ ನಾನು ಇಳಿದು ನಡ್ಕೊಂಡು ಹೋಗ್ತಾ ಇದ್ದೆ. ನಾವು ಯಾವ ದಾರಿಯಲ್ಲಿ ಹೋಗ್ತಿರೋದು ಅಂದರೆ ಭರತ್ ಬೆಂಜು. ನನಗಿಂತ ಫಸ್ಟೇ ಪವನ ಮೊದಲೇ ಹೋಗಿ ಏನೈತೆ ಅಂತ ಕೇಳ್ತಿದ್ದ. ನಾನು ಇಡ್ಲಿ ಮತ್ತು ವಡೆ ತಗೊಂಡೆ. ಅವನು ಮೊದಲೇ ಊಟ ಮಾಡಿದ್ನ ಅಂತ ಅಂದ್ಬಿಟ್ಟು ಏನೂ ತೊಗೊಂಡಿಲ್ಲ. ಇಡ್ಲಿಗೆ ಫಸ್ಟು ವಡೆ ಹಚ್ಕೊಂಡು ಚಟ್ನಿ ತಿಂದರೆ ಸಾಕತ್ತಾಗಿತ್ತು. ಮುಖ ಹಂಗೆ ಅನ್ಕೋಬೇಡಿ, ಮುಖ ರಿಯಾಕ್ಷನ್ ನೋಡಿ ಒಂಚೂರು ಚೆನ್ನಾಗಿರಲಿಲ್ಲ. ಹೆಂಗೋ ಹಿಂಗೋ ತಿನ್ಕೊಂಡು ಒಂದು ಸ್ಪ್ರೈಟ್ ತೊಗೊಂಡೆ. ಅವನು ಸಿಗರೇಟ್ ತಗೊಂಡ. ಸಿಗರೇಟ್ ತಗೊಳ್ಳೋದನ್ನ ವಿಡಿಯೋ ಮಾಡ್ತಾಯಿದ್ರೆ ನಗ್ತಾ ಇದ್ದ. ಏನಕ್ಕೆ ಅಂತ ಕೇಳಿದೆ. ಏನೂ ಇಲ್ಲ, ಸುಮ್ಮನೆ ಹಂಗೆ ನಗೋತು ನಗ್ತಾ ಇದ್ದ ಅಂದ. ಆಮೇಲೆ ಒಂದು ವಾಟ್ರ್ ಬಾಟ್ಲ್ ತೊಗೊಂಡು, ವಾಟ್ರ್ ಬಾಟ್ಲು ಇರಲಿಲ್ಲ ಗಾಡೀಲಿ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊ ಹೊರಟು. ಫೈನಲ್ ಆಗಿ ಸಾಂಗ್ ಹಾಕೊಂಡು, ಸಾಂಗ್ ಅಂದರೆ FM ಹಾಕ್ತಾ, ಅದರಲ್ಲಿ ಬ್ಲೂಟೂತ್ ಕನೆಕ್ಟರ್ ಇರಲಿಲ್ಲ ಅಂದ್ಬಿಟ್ಟು FM ಹಾಕ್ಕೊಂಡು ಹೊರಟು. ಫೈನಲ್ ಆಗಿ ಮೈಸೂರು ರೀಚ್ ಆಗ್ತಿದ್ದಂಗೆ ಟ್ರಾಫಿಕಲ್ಲಿ ಒಂದು 10 ನಿಮಿಷ ನಿಂತ್ಕೊಂಡು. ಬೆಳಗಿನ ಜಾವ 11 ಗಂಟೆ ಆಗಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಆಮೇಲೆ ರಿಂಗ್ ರೋಡ್ ಇಟ್ಕೊಂಡು ನಾನು ಪವನ ಬಿಟ್ಟು ಕೊನೆಗೂ ಮತ್ತಿಫೋರ್ಡ್ ಫಾರೆಸ್ಟಿಗೆ ಬಂದು, ಮತ್ತಿಫೋರ್ಡ್ ಫಾರೆಸ್ಟ್ ಎಂಟ್ರಿ ಆಯ್ತಿದ್ದಂಗೆ ಒಂದು ಹಂಪ್ ಸಿಕ್ತು. ಅಲ್ಲಿ ಸಿಂಹ ನಿಂತೈತೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಅದು ಸಿಂಹ ಅಲ್ಲ, ಚಿತ್ರ ಇರೋವಂಥ ಒಂದು ಬೋರ್ಡು. ವೆದರ್ ಅಂತೂ ಸಕ್ಕತ್ತಾಗೈತೆ. ಮಳೆ ಓದಿತ್ತು ಅನ್ಸುತ್ತೆ. ಪೂರ್ತಿ ಗ್ರೀನರಿ ಆಗೈತೆ. ನಾನು ನಮ್ಮ ಪವನ ಇಬ್ರು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸಾಂಗ್ ಕೇಳ್ಕೊಂಡು. ಆಮೇಲೆ ಚೆಕ್ ಪೋಸ್ಟ್ ಬಂತು. ಚೆಕ್ ಪೋಸ್ಟಲ್ಲಿ ನೈಟ್ ಟೈಮು ಔಟ್ ಸ್ಟೇಟ್ ಗಾಡಿಗಳಿಗೆ ಇದು ಇಸ್ಕೊತಿರ್ತಾರೆ, ಅಮೌಂಟ್ ಇಸ್ಕೊತಿರ್ತಾರೆ. ಬೆಳಗ್ಗೆ ಟೈಮ್ ಅಂತೂ ಏನು ಇಸ್ಕೊಳ್ಳಲ್ಲ. ನಾನು ಬಂದಿರೋ ಟೈಮಲ್ಲಿ ನೈಟ್ ಟೈಮಲ್ಲಿ ಔಟ್ ಸ್ಟೇಟ್ ಗಾಡಿಗಳಿಗೆಲ್ಲ ಕೈ ಹಾಕ್ಬಿಟ್ಟು ಅಮೌಂಟ್ ಇಸ್ಕೊತಿರ್ತಾರೆ. ಈಗ ಬೆಳಗ್ಗೆ ಅಂತೂ ಯಾವುದೂ ಇರಲಿಲ್ಲ. ಹಂಗೆ ಫೈನಲಿ ರೀಚ್ ಆಯ್ತಿದ್ದಂಗೆ ಆನೆ ಅದು ಶಿಬಿರ ಸಿಕ್ತು ಮತ್ತಿಗೋಡ್ದು. ಈ ದಸರಾ ಆನೆಗಳೆಲ್ಲ ಇಲ್ಲೇ ಇರೋದು. ಒಂದೇ ಒಂದು ಆನೆ ಕಾಣಿಸ್ತು. ಅದೊಂದು ವಿಡಿಯೋ ಮಾಡ್ಕೊಂಡು, ಮುಂದೇನು ಆನೆ ಕಾಣಿಸ್ತು ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಂಗೆ ಮುಂದಕ್ಕೆ ಬರ್ತಿದ್ದಂಗೆ ಟೈರ್ ಪಂಚರ್ ಆಗೋಯ್ತು. ಅಯ್ಯೋ ಕರ್ಮ ಅಂದ್ಕೊಂಡು ನಿಲ್ಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಏನು ಆಗೈತೆ ನೋಡಿದೆ, ಅದು ಡಮ್ಮಿ ಟೈರು ಪಂಚರ್ ಆಗಿತ್ತು. ಸುಮಾರು ಪಂಚರ್ ಅಂಗಡಿ ನಿಲ್ಸ್ಬಿಟ್ಟು ಕೇಳ್ದೋ, ನಾವು ಟೈರ್ ಬಿಚ್ಚಲ್ಲ, ನೀವು ಟೈರ್ ಬಿಚ್ಕೊಟ್ರೆ ನಾವು ಹಾಕ್ಕೊಡ್ತೀವಿ ಅಂತ ಅಂದರು. ನಮ್ಮ ಹತ್ರನೇ ಸ್ಟೆಪ್ ಅಂತ ಅಂದ್ಬಿಟ್ಟು ನಾವೇ ಸೈಡ್ಗೆ ಹಾಕ್ಬಿಟ್ಟು ನಾವೇ ಬಿಚ್ಚಿ ನಾವೇ ಹಾಕೊಳ್ಳೋ ಅಂದ್ಬಿಟ್ಟು ಪವನ ಜಾಕ್ ಹಾಕ್ಬಿಟ್ಟು ವೀಲ್ ಬೋಲ್ಟ್ ಎಲ್ಲ ಬಿಚ್ತಾಯಿದ್ದೋ. ಫಸ್ಟೇ ಜಾಕ್ ಹಾಕಿದ್ದು ಯಾಕೆ ಅಂದರೆ ಜಾಕ್ ಏರ್ತದೆ ಏರಲ್ವ, ಎಷ್ಟು ಹೈಟ್ ಬರ್ತದೆ ಗಾಡಿ, ಟೈರ್ ಎದೊಳ್ತದೆ ಅಂದ್ಬಿಟ್ಟು ಫಸ್ಟೇ ಹಾಕಿ ಚೆಕ್ ಮಾಡ್ದೋ. ಎದೊಳ್ತು, ಸ್ವಲ್ಪ ಎದೊಳ್ತು. ಅದಕ್ಕೆ ಮರದಿಂಬಿ ಕೊಟ್ಬಿಟ್ಟು ಎದೊಳ್ಸೋಣ ಅಂದ್ಬಿಟ್ಟು ಮರದಿಂಬಿ ಹಾಕ್ಬಿಟ್ಟು ಎದೊಳ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡ್ದೋ. ಫೈನಲ್ ಆಗಿ ಎತ್ತದೋ ಮೇಲ್ಗಡೆಗೆ. ಟೈರ್ ಚೇಂಜ್ ಮಾಡಿಕೊಂಡು ಜಾಕ್ ಇಳಿಸ್ತಾ ಇದ್ದ. ಅವನು ಅಲ್ಲಿ ಮೇಲ್ಗಡೆ ಒಂದು ಲಾಕ್ ಇರ್ತದೆ ಕೆಳಗಡೆ, ಆ ಲಾಕ್ ತೆಗ್ದ್ರನ್ನೆಲ್ಲ ಇಳಿಸ್ಬಿಟ್ಟು ಮತ್ತೆ ಏರಿಸ್ತಾ. ಅದು ಮತ್ತೆ ಬಿಚ್ಚಿಬಿಟ್ಟು ಇವಾಗ ಇಳಿಸ್ತಾವ್ ನೋಡಿ. ಟೈರ್ ಬಿಚ್ಚಿರೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಇಬ್ಬರು ಸೇರಿ ಬಿಚ್ಚಿ ಇಬ್ಬರು ಎತ್ತಿ ಹಾಕ್ತಾಯಿದ್ದೋ. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಜಾಕೆಲ್ಲ ಇಳಿಸ್ತು. ಪೂರ್ತಿ 2 ಟೈರು ಹೋಗ್ಬಿಡೈತೆ. ನೆನ್ನೆನೂ ಪಂಚರ್ ಆಗಿತ್ತು ಮತ್ತು ಇವತ್ತು ಪಂಚರು. ಮತ್ತೆ ಮುಂದೆ ಪಂಚರ್ ಶಾಪಲ್ಲಿ ಕೇಳ್ದಬಿಟ್ಟು ಪಂಚರ್ ಹಾಕ್ಕೊಡ್ತೀರಾ ಅಂತ. ಇಲ್ಲ ಟೈರ್ ಅದಾಗಲ್ಲ ಅಂದರು. ಹೊಸ ಟೈರ್ ಹಾಕ್ಸ್ಬೇಕು ಪ್ಲ್ಯಾಂಟ್ಗೆ ಹೋದ್ಮೇಲೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ರೆಂಟೆಡ್ ಗಾಡಿ, ಓನರ್ದಲ್ಲ ಇದು ಗಾಡಿ. ಓನರ್ ಯಾರ ಹತ್ರ ರೆಂಟಿಗೆ ತೊಗೊಂಡಿರೋದು ಗಾಡಿ. ಅವ್ರು ಏನಂತಾರೋ ಗೊತ್ತಿಲ್ಲ, ಅದನ್ನು ಕೇಳಿ ಮಾಡಿಸ್ಕೋಬೇಕು. ಆಮೇಲೆ ಜಾಕೆಲ್ಲ ಎತ್ಬಿಟ್ಟು ತುಳಿದೆ ಒಳಗಡೆಗೆ ಹೋಗಲಿ ಅಂತ. ಒಂದು ಸ್ವಲ್ಪ ಹೋಯ್ತು ನನಗೆ ಇರೋ ತೂಕಕ್ಕೆ. ಆಮೇಲೆ ಪವನ ಹತ್ಬಿಟ್ಟು ಪವನ ಕೈಲಿ ತುಳಿಸ್ದೆ. ಹೋಯ್ತು ಫುಲ್ಲಾಗಿ. ಆಮೇಲೆ ಲಾಕ್ ಹಾಕ್ಬಿಟ್ಟು ಎತ್ತು ಮಾಡಿಕೊಂಡು, ಆಮೇಲೆ ಟೈಮ್ ಆಗಿತ್ತು ಅಂತ ಒಂದೇ ಸಮನೆ ಬಡ್ಕೊಂಡು ಹೋದ ಪವನ. ಇನ್ನು ಟೈಮ್ ಆಗೋದ್ರೆ ನೈಟು ಗಾಡಿ ಸೆಕ್ಷನ್ ಇಳಿಸೋದು ರಿಸ್ಕ್ ಆಯ್ತದೆ ಅಂದ್ಬಿಟ್ಟು ಹೌದು. ಮತ್ತು ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ. ಏನು ವೆದರ್ ಅಂತೀರಾ, ಫುಲ್ ಇಬ್ನಿ ಸೈಕಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ತೋ. ಮಧ್ಯಾಹ್ನದ ಊಟನೂ ಮಾಡಿರಲಿಲ್ಲ. ಟೈರ್ ಹಾಕೋ ಇದರಲ್ಲಿ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಇನ್ನು ನಿಲ್ಸಿದ್ರೆ ಇನ್ನೂ ಟೈಮ್ ಆಯ್ತು ಅಂದ್ಬಿಟ್ಟು ಮಧ್ಯಾಹ್ನ ಊಟನೂ ಮಾಡ್ದೇ ಹೊರಟು. ಹೋಗ್ಬೇಕಾದ್ರೆ ಮುಂದೆ ಇದು ಯಾವುದೋ ಒಂದು ದೇವಸ್ಥಾನ ಸಿಕ್ತು. ಯಾವ ದೇವಸ್ಥಾನ ಅಂತ ನೋಡ್ಕೊಳ್ಳಿ ನೀವೇ. ಅದು ಆಂಜನೇಯ ಟೆಂಪಲ್ ಪಕ್ಕದಲ್ಲಿ ಬಂಡೆ ಐತೆ, ಸಕ್ಕತ್ತಾಗೈತೆ. ಅದೊಂದು ವ್ಯೂ ನೋಡಿಕೊಂಡು ಮುಂದೆ ಹೊರಟು. ಆಮೇಲೆ ಪವನ ಟೈರ್ಗೆ ಹೀಟ್ ಬರ್ತೈತಾ ನೋಡು, ಸ್ಮೆಲ್ ಗಿಲ್ ಬರ್ತೈತಾ ನೋಡು, ಹೊಗೆ ಗಿಗೆ ಸುತ್ಕೋತಾ ಅಂತ ಅಂದ. ನಾವು ನೋಡಿದೆ ಏನಿರಲಿಲ್ಲ, ಯಾಕಂದರೆ ಅಲ್ಲಿ ಪಂಚರ್ ಹಾಕೋಕ್ಕೆ 1 ಅವರ್ 1.5 ಅವರ್ ನಿಲ್ಲಿಸಿದೋ ಗಾಡಿನ. ಅದರಿಂದ ಜಾಸ್ತಿ ಏನು ನೀಟಾಗಿರಲಿಲ್ಲ. ಫೈನಲಿ ಕೇರಳ ಎಂಟ್ರಿ ಆದೋ. ಕೇರಳದಲ್ಲಿ ನೋಡಿ ಮನೆ ಹೆಂಗೈತೆ, ಸಕ್ಕತ್ತಾಗೈತೆ ಮನೆಗಳಂತೂ ನೋಡ್ದೋ. ಆಮೇಲೆ ಬರ್ತಿದ್ದಂಗೆ ಇದು ಯಾವುದೋ ಹೊಳೆ ಸಿಕ್ತು, ಯಾವುದು ಅಂತ ಗೊತ್ತಿಲ್ಲ, ಸಕ್ಕತ್ತಾಗೈತೆ. ನೀರು ಮಾತ್ರ ಬರ್ತಾನೆ ಇರ್ತದೆ. ಇದು ಯಾವುದೋ ನಿಂತಿರೋ ನೀರು ಅನಿಸುತ್ತೆ. ಅಲ್ಲಿ ಮುಂದೆ ಅಂತೂ ಸಕ್ಕತ್ತಾಗಿತ್ತು ಬರಬೇಕಾದ್ರೆ. ಆಮೇಲೆ ಬಂದು ಫೈನಲಿ ಆಗಿ ಯಾವುದೋ ಒಂದು ಊರು ಒಳಗಡೆ ಹೋದೋ, ಎಂಟ್ರಿ ಆಗಿ ಸ್ವಲ್ಪ ದೂರ ಹೋಯ್ತಿದ್ದಂಗೆ ನಮ್ಮದು ಡೈರಿ ಸಿಕ್ತು. ಡೈರಿ ಸಿಕ್ತಡ್ಕೆ ಇಲ್ಲಿ ವಾಚ್ಮ್ಯಾನ್ ಇದ್ದ. ವಾಚ್ಮ್ಯಾನ್ ಏನು
ಗಾಡಿ ಗಿಡಿ ನಂಬರ್ ಬಂದು ನೋಟ್ ಮಾಡ್ಕೊಳ್ತಾನೆ ಏನೋ ಅನ್ಕೊಂಡು ಪಕ್ಕ ಅದೇ ಮಾಡ್ದ. ಕಿಲೋಮೀಟರ್ 1632. ಫೈನಲಿ ಕಿಲೋಮೀಟರ್ ಎಲ್ಲ ಹೇಳಿ ಒಳಗಡೆಗೆ ಎಂಟ್ರಿ ಆಯ್ತಿದಂಗೆ ಡೈರಿ ಅಂತೂ ಸೈಕ್ ಆಗೈತೆ ಅನ್ಕೊಳ್ಳಿ. ಸಕ್ಕತ್ತಾಗೈತೆ. ಸುತ್ತ ವೆದರ್ ಮಾತ್ರ ಚೆನ್ನಾಗೈತೆ. ಯಾವುದೋ ಬೆಟ್ಟದ ಕೆಳಗಡೆ ಕಟ್ಸಿರೋದು, ಮಣ್ಗಿಣ್ಣೆಲ್ಲ ಹೊಡ್ಸಿ, ರಬ್ಬರ್ ಮರ ಎಲ್ಲ ಇದ್ದ ಸುತ್ತ. ಹೊಸ ಡೈರಿ ಇವಾಗ ಓಪನ್ ಆಗಿರೋದು. ಬಂದು ಅನ್ಲೋಡ್ಗೆ ಅಂತ ಹಾಕುವ ಅಂತ ಬಂದು ಒಳಗಡೆ ನೋಡಿ ಈಗಲೇ ಕಾಣ್ತೈತೆ. ಆಮೇಲೆ ಬಂದು ರಿವರ್ಸ್ ಹಾಕ್ತು. ರಿವರ್ಸ್ ಹಾಕಿ ಗಾಡಿನ ಪಾರ್ಕ್ ಮಾಡ್ದೋ. ಟೈರ್ ಪಂಚರ್ ಆಗೈತೆ ಅಂತ ಬಂದು ಮತ್ತೆ ನೋಡಿದ್ರೆ ಮತ್ತೆ ಟೈರ್ ಪಂಚರ್ ಆಗೈತೆ. ಅಯ್ಯೋ ನಮ್ಮ ಕರ್ಮ ಏನಕ್ಕೆ ಅಂತ ಹೇಳ್ತೀರ. ಇದೆಲ್ಲ ನೋಡ್ಕೊಂಡು ಆಮೇಲೆ ಟೈರು ಯಾವುದು ಅದೇ ಟೈರು ಯಾವ್ದಾಗಿತ್ತೋ ಅದೇ ಟೈರು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರ್ಗೊಂದು ವಿಡಿಯೋ ಮಾಡಿ ವಾಟ್ಸಪ್ ಮಾಡ್ದೋ. ಇಷ್ಟ ಆಗಿರುತ್ತೆ ಇವತ್ತಿನ ಲಾಗ್. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.